ಒಂದು ಕಥೆ ಹೇಳ. ಸ್ಫೂರ್ತಿದಾಯಕ ಕಥೆಗಳು. ಲೇಖಕರು ರಾಜಮ್ಮ ಡಿ.ಕೆ. ಕಥೆ 1. ಮಾತಿಗಿಂತ ಕೃತಿಲೇಸು. ರಾವಣನು ಸೀತೆಯನ್ನು ಲಂಕೆಗೆ ಅಪಹರಿಸಿಕೊಂಡು ಹೋಗಿರುವ ಸುದ್ದಿ ತಿಳಿದ ವಾನರ ವೀರರೆಲ್ಲ ಸಮುದ್ರ ತೀರದಲ್ಲಿ ಸೇರಿದರು. ಹೇಗಾದರೂ ಮಾಡಿ ಸೀತೆಯನ್ನು ಕಂಡು ಅವಳ ವಿಚಾರವನ್ನು ರಾಮನಿಗೆ ತಿಳಿಸಬೇಕೆಂಬುದು ಅವರ ಉದ್ದೇಶವಾಗಿತ್ತು. ಆದರೆ 100 ಯೋಜನ ವಿಸ್ತಾರವಾದ ಸಮುದ್ರವನ್ನು ದಾಟಿ ಅಲ್ಲಿಗೆ ಹೋಗುವುದು ಅಷ್ಟು ಸುಲಭದ ಕೆಲಸವಾಗಿರಲಿಲ್ಲ. ಯಾರು ದಾಟುವುದು ಎಂಬ ಪ್ರಶ್ನೆ ಎದುರಾದಾಗ ಅಂಗದ, ನಿಮ್ಮಲ್ಲಿ ಯಾರು ಸಿದ್ಧರಿರುವಿರಿ ಹೇಳಿ ಎಂಬುದಾಗಿ ಒಬ್ಬೊಬ್ಬರನ್ನಾಗಿ ಕೇಳುತ್ತಾ ಹೋದ. ನಾನು 10 ಹರದಾರಿ ಹಾರಬಲ್ಲೆ ಎಂದ ಗಜ. 20 ಯೋಜನ ದೂರ ಎಂದ ಗವಾಕ್ಷ. 40 ಎಂದ ಶರಭ. 50 ಎಂದ ಗಂಧಮಾದನ. 60 ಎಂದ ಮೈಂದ. 70 ಎಂದ ದ್ವಿವಿಧ. 80ರವರೆಗೂ ಎಂದ ಸುಷೇಣ. ತಾನು ಯುವಕನಾಗಿದ್ದಾಗ ಮಾಡಿದ ಸಾಹಸ ಕಾರ್ಯಗಳನ್ನು ಹೇಳಿಕೊಂಡ ಜಾಂಬವಂತ ನನಗೀಗ ವಯಸ್ಸಾಗಿದ್ದರೂ 90 ಯೋಜನ ದೂರ ದಾಟಬಲ್ಲೆ ಎಂದ. ನಾನು 100 ಯೋಜನ ಹಾರಬಲ್ಲೆ, ಆದರೆ ಹಿಂದಿರುಗಿ ಬರುವುದು ಕಷ್ಟ ಎಂದ ಅಂಗದ. ಆದರೆ ಅವನು ಯುವರಾಜ ಹಾಗೂ ವಾನರ ವೀರರ ದಂಡನಾಯಕನಾಗಿರುವುದರಿಂದ ಅವನು ಹೋಗುವುದು ಉಚಿತವಲ್ಲ ಎಂಬ ಮಾತನ್ನು ಎಲ್ಲರೂ ಒಪ್ಪಿಕೊಂಡರು. ಇನ್ನು ಉಳಿದವರೆಂದರೆ ಹನುಮಂತನೊಬ್ಬನೇ. ಅವನು ಏನನ್ನೂ ಮಾತನಾಡದೆ ತಾನೊಬ್ಬನೇ ಒಂಟಿಯಾಗಿ ಕುಳಿತು ಮೌನವಾಗಿ ಸಮುದ್ರವನ್ನೇ ದೃಷ್ಟಿಸುತ್ತಿದ್ದ. ಸಮುದ್ರವನ್ನು ದಾಟುವ ಹಾಗೂ ಹಿಂದಿರುಗಿ ಬರುವ ಬಗ್ಗೆ ಮನಸ್ಸಿನಲ್ಲಿಯೇ ಲೆಕ್ಕಾಚಾರ ಹಾಕುತ್ತಿದ್ದ. ತಮ್ಮ ತಮ್ಮ ಶಕ್ತಿ ಸಾಮರ್ಥ್ಯಗಳ ಬಗ್ಗೆ ಜಂಭದಿಂದ ಹೇಳಿಕೊಳ್ಳುತ್ತಾ ತಮ್ಮನ್ನು ತಾವೇ ಹೊಗಳಿಕೊಂಡು ಸಂಭ್ರಮಿಸುತ್ತಿದ್ದ ವಾನರ ವೀರರಿಗೆ ಇದು ಗಮನಕ್ಕೆ ಬರಲಿಲ್ಲ. ಆದರೆ ಅವನ ಶಕ್ತಿ ಸಾಮರ್ಥ್ಯಗಳ ಬಗ್ಗೆ ಚೆನ್ನಾಗಿ ಅರಿವಿದ್ದ ಜಾಂಬವಂತನಿಗೆ ಅವನ ಮೌನ ಅರ್ಥವಾಯಿತು. ಹನುಮಂತ ಹೆಚ್ಚು ಮಾತನಾಡುವವನಲ್ಲ, ಜಂಭ ಕೊಚ್ಚಿಕೊಳ್ಳುವವನಲ್ಲ, ಕೆಲಸ ಮಾಡಿ ತೋರಿಸತಕ್ಕವನು. ಸಮುದ್ರ ಲಂಘನ ಅವನಿಂದ ಮಾತ್ರ ಸಾಧ್ಯ ಎಂಬುದೂ ಗೊತ್ತಿತ್ತು. ಆದ್ದರಿಂದ ಅವನ ಬಳಿ ಹೋಗಿ ಅವನ ಬಲ ಪರಾಕ್ರಮಗಳನ್ನು, ಅವನು ಮಾಡಿದ ಘನಕಾರ್ಯಗಳನ್ನು ಹೊಗಳಿ ಅವನನ್ನು ಪ್ರೇರೇಪಿಸಿದ. ಉಳಿದವರೂ ಅವನನ್ನು ಈ ಕಾರ್ಯಕ್ಕೆ ಮುಂದಾಗುವಂತೆ ಪ್ರಾರ್ಥಿಸಿಕೊಂಡರು. ಹನುಮಂತ ಮಹೇಂದ್ರ ಪರ್ವತವನ್ನು ಏರಿ ಶ್ರೀರಾಮನ ದಿವ್ಯನಾಮವನ್ನು ಸ್ಮರಿಸುತ್ತಾ ಸಮುದ್ರವನ್ನು ದಾಟಿ ಲಂಕೆಗೆ ಹೋದ. ಸೀತೆಯನ್ನು ಕಂಡು ತನ್ನ ಪರಿಚಯವನ್ನು ಮಾಡಿಕೊಟ್ಟು ಶ್ರೀರಾಮನು ಗುರುತಿಗಾಗಿ ಕೊಟ್ಟಿದ್ದ ಮುದ್ರೆಯುಂಗುರವನ್ನು ಅವಳಿಗೆ ಕೊಟ್ಟು ಅವಳು ಕೊಟ್ಟ ಚೂಡಾಮಣಿ ಎಂಬ ಆಭರಣವನ್ನು ತಂದು ರಾಮನಿಗೆ ಒಪ್ಪಿಸಿದ. ಹೆಚ್ಚು ಮಾತನಾಡುವವರು ಕೆಲಸ ಮಾಡುವುದಿಲ್ಲ, ಕೆಲಸ ಮಾಡುವವರು ಹೆಚ್ಚು ಮಾತನಾಡುವುದಿಲ್ಲ ಎಂಬುದಕ್ಕೆ ಉದಾಹರಣೆಯಾದ. ಕಥೆ 2. ಕೆಳಗೆ ಬಿದ್ದ ಕುದುರೆ ಮೇಲೆದ್ದ ಬಗೆ. ಹಿಂದೆ ಒಬ್ಬ ರಾಜನಿದ್ದ. ಅವನ ಚದುರಂಗ ಬಲಗಳಲ್ಲಿ ಅಪಾರ ಸಂಖ್ಯೆಯ ಆನೆ, ಕುದುರೆ, ಒಂಟೆಗಳಿದ್ದವು. ಅವುಗಳಲ್ಲಿ ಚೇತಕ್ ಎಂಬ ಕುದುರೆ ಬಹಳ ಬಲಶಾಲಿಯಾಗಿತ್ತು. ಸ್ವಲ್ಪವೂ ಆಯಾಸಗೊಳ್ಳದೆ ಎಷ್ಟು ದೂರ ಬೇಕಾದರೂ ನಾಗಾಲೋಟದಿಂದ ಓಡುತ್ತಿದ್ದ ಆ ಕುದುರೆ ರಾಜನನ್ನು ಮೊದಲ್ಗೊಂಡು ಎಲ್ಲರ ಅಚ್ಚುಮೆಚ್ಚಿನ ಕುದುರೆಯಾಗಿತ್ತು. ಒಂದು ದಿನ ಉದ್ಯಾನವನದಲ್ಲಿ ಹಸಿರು ಹುಲ್ಲನ್ನು ಮೇಯುತ್ತಿದ್ದ ಕುದುರೆ ಇದ್ದಕ್ಕಿದ್ದಂತೆ ನೆಲಕ್ಕುರುಳಿತು. ಮೇಲೇಳಲು ಎಷ್ಟೇ ಪ್ರಯತ್ನಿಸಿದರೂ ಸಾಧ್ಯವಾಗದೆ ಹೇಷಾರವ ಮಾಡತೊಡಗಿತು. ಅದನ್ನು ಕಂಡ ಒಬ್ಬ ಸೈನಿಕ ಕೂಡಲೇ ಓಡಿಹೋಗಿ ರಾಜನಿಗೆ ವಿಷಯ ತಿಳಿಸಿದ. ತನ್ನ ಪರಿವಾರ ಸಮೇತನಾಗಿ ಬಂದ ರಾಜ ಕುದುರೆಯ ಸ್ಥಿತಿಯನ್ನು ಕಂಡು ಬಹಳ ಮರುಕಗೊಂಡ. ಮಂತ್ರಿಗಳೇ, ಇದನ್ನು ಮೇಲೆತ್ತುವ ವ್ಯವಸ್ಥೆ ಮಾಡಿ ಆದಷ್ಟು ಬೇಗನೆ ಚಿಕಿತ್ಸೆ ಕೊಡಿಸಿ ಎಂದ. ಆಗ ಮಂತ್ರಿ, ಪ್ರಭುಗಳೇ, ಕುದುರೆ ಮೇಲೇಳಲು ಪ್ರಯತ್ನ ಪಡುತ್ತಿದೆ, ಆದರೆ ಅದು
Sample complete. Ready to continue?